ನೀವು ಅನ್ನ ತಿನ್ನೋದನ್ನು ಬಿಟ್ಟು ಸಕ್ಕರೆಯನ್ನು ತಪ್ಪಿಸ್ತಿದ್ದೀರಾ? ಇದನ್ನ ಕೇಳಿದ್ರೆ ಶಾಕ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಯಾವುದಕ್ಕೆ ಜಾಸ್ತಿ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ? ಬಾಳೆಹಣ್ಣು, ಸಾಮಾನ್ಯ ಚಾಕ್ಲೇಟ್, 1 ಟೇಬಲ್ ಸ್ಪೂನ್ ಸಕ್ಕರೆ, 1 ಸರ್ವಿಂಗ್ ಅನ್ನ. ಗ್ಲೈಸಿಮಿಕ್ ಇಂಡೆಕ್ಸ್ ಹೆಚ್ಚು ಇದ್ದರೆ ಅಷ್ಟೇ ಅನ್ಹೆಲ್ದಿ. ಶಾಕ್ ಆಗುವ ವಿಷಯ ಏನಂದ್ರೆ ಅನ್ನದ ಗ್ಲೈಸಿಮಿಕ್ ಇಂಡೆಕ್ಸ್ ಸಕ್ಕರೆಗಿಂತ ಹೆಚ್ಚು. ನೀವು ತಿನ್ನುವ ಅನ್ನ ಬಾಡಿಯಲ್ಲಿ ಗ್ಲೂಕೋಸ್ ಆಗಿ ಮಾರಿ ಸಕ್ಕರೆಗಿಂತ ಹೆಚ್ಚು ಗ್ಲೂಕೋಸ್ ಉತ್ಪತ್ತಿ ಮಾಡುತ್ತೆ. ಡಯಾಬಿಟಿಸ್ ಇದ್ದವರಿಗೆ ಅನ್ನ ಸಕ್ಕರೆಗಿಂತ ಹೆಚ್ಚು ಹಾನಿ ಮಾಡುತ್ತೆ. ಸರ್ಪ್ರೈಸಿಂಗ್ ಅಲ್ವಾ? ಹೌದು. ಅದಕ್ಕೋಸ್ಕರನೇ ಡಾಕ್ಟರ್ಸ್ ಡಯಾಬಿಟಿಕ್ ಪೇಷಂಟ್ ಟ್ರೀಟ್ ಮಾಡುವಾಗ ಅನ್ನ ಮತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುವ ಆಹಾರಗಳನ್ನು ಕಡಿಮೆ ಮಾಡಲೇಬೇಕು. ಯಾಕಂದ್ರೆ ನೋಡಿ, ಬಾಳೆಹಣ್ಣಿನ ಗ್ಲೈಸಿಮಿಕ್ ಇಂಡೆಕ್ಸ್ 54, ಸಾಮಾನ್ಯ ಚಾಕ್ಲೇಟ್ 55, 1 ಚಮಚ ಸಕ್ಕರೆ 68, ಅನ್ನ 73ರಿಂದ 89. ಇದು ಫ್ಯಾಕ್ಟ್. ಜನರು ನಾನು ಸಕ್ಕರೆ ತಿನ್ನೋದಿಲ್ಲ ಅಂತ ಹೇಳ್ತಾರೆ, ಆದ್ರೆ ಅವರು ಅನ್ನ ತಿಂತಾರೆ. ಈ ಪಾಠ ಎಲ್ರಿಗೂ ಬೇಕು. ದಯವಿಟ್ಟು ಶೇರ್ ಮಾಡಿ. ನಾನು ಅನ್ನ ಬಿಡಕ್ಕೆ ಅಥವಾ ಯಾವುದು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಿಲ್ಲ. ಕಾಮನ್ ಸೆನ್ಸ್. ಎಲ್ಲ ತಿಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೋದು. ಶುಗರ್ ಮತ್ತೆ ಫಿಗರ್ ಮೇಂಟೈನ್ ಮಾಡ್ಬೋದು. ಹೆಲ್ಪ್ ಬೇಕಾದ್ರೆ ಶುಗರ್ ಅಥವಾ ಫಿಗರ್ ಅಂತ ನನಗೆ ಮೆಸೇಜ್ ಮಾಡಿ.